ಡೋಂಟ್ ನೋ ಫ್ಯಾನ್ಸ್ ವಾರ್ ಅಥವಾ ಅದಕ್ಕೆ ಮೇಡಮ್ ಸಂಬಂಧಪಟ್ಟಿದ್ದು ಅಂತ ಇದೆ. ಪ್ಲೀಸ್ ಡೋಂಟ್ ಟ್ರೈ ಟು ಮೇಕ್ ನ್ಯೂಸ್ ಔಟ್ ಆಫ್ ಸಮಥಿಂಗ್ ವಿಚ್ ಇಸ್ ನಾಟ್ ರಿಲೇಟೆಡ್. ಯಾವ ಫ್ಯಾನ್ಸೂ ಇಷ್ಟು ಕೀಳ್ಮಟ್ಟಿಗೆ ಇಳಿದ್ಬಿಟ್ಟು ಮಾಡಲ್ಲ. ದಯವಿಟ್ಟು ಯಾರು ಈ ಥರ ಎಲ್ಲ ಅನ್ಕೊಂಬಿಡಿ. ಯಾವ ಫ್ಯಾನ್ಸು ಈ ಥರ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನೋ ಬಡಿ ಇಸ್ ಸೋ ಚೀಪ್ ಆಲ್ಸೋ. ದಿಸ್ ಇಸ್ ಸಮಥಿಂಗ್ ಅವ್ರಿಗೆ ರಿಲೇಟೆಡ್. ಇನ್ನೇನು ತನಿಖೆ ಆಗ್ತಿದೆಯಲ್ಲ ಗೊತ್ತಾಗೋಗುತ್ತೆ. ಇದಕ್ಕೂ ಮುಂಚೆ 2 ಬಾರಿ ಅಟ್ಯಾಕ್ ಆಗಿತ್ತು ಅಂತ ಅನ್ನುವಂಥದ್ದು ವೈಯಕ್ತಿಕ ದ್ವೇಷ ಅನ್ನುವಂಥದ್ದು ಇಲ್ಲ ಬ್ರೋ, ಅದೆಲ್ಲ ಸುಳ್ಳು. ಹೇಗಿದೆ ಪ್ರಶಾಂತ್? ಚೆನ್ನಾಗಿದ್ದಾರೆ ಬ್ರೋ. ಏನು ಹೇಳ್ತಾರೆ, ಚೆನ್ನಾಗಿದ್ದೀನಿ ಗುರು ಅಂತ ಹೇಳ್ತಾರೆ. ಸರ್, ಪ್ರಶಾಂತ್ ಅವ್ರ ಬಗ್ಗೆ ಒಡನಾಟ ಸರ್ ಯಾವಾಗಿಂದ ನಿಮ್ಮ ಟ್ರೈನರ್ ಆಗಿ ಇದ್ದಾರೆ? ಒಂದು 7-8 ವರ್ಷದಿಂದ, ಜಾಸ್ತಿ ಸುಮಾರು ವರ್ಷದಿಂದ. ಸಡನ್ನಾಗಿ ವರ್ಷ ಕೇಳಿದ್ರೆ ಗೊತ್ತಲ್ಲ, ಒಂದು 7-8 ವರ್ಷದಿಂದ. ಇವಾಗ ಏನೋ ಮಾತಾಡ್ತಿದ್ರೆ ಸರ್? ಹಾಂ, ಮಾತಾಡಿಸ್ದೆ ಬ್ರೋ. 1 ಅವರಿಂದನೂ ಮಾತಾಡಿಸ್ದೆ. ಇಲ್ಲ ಹಾಸ್ಪಿಟ್ಲ್, ಅಕ್ಷಯ ಹಾಸ್ಪಿಟ್ಲ್ ಅಂತ ಇಲ್ಲಿ KR ರೋಡಲ್ಲಿ ಇದೆಯಲ್ಲ, ಅದು ಅಲ್ಲೇ ತೊಗೊತಾ ಇದೆ. ಸೊ ಡೋಂಟ್ ವರಿ, ಯಾರು ಏನು ಪ್ಯಾನಿಕ್ ಆಗಬೇಡಿ. ಈಸ್ ಔಟ್ ಆಫ್ ಡೇಂಜರ್. ಎಲ್ಲ ಕಾನೂನು ರೀತಿಯಲ್ಲಿ ಏನಾಗಬೇಕು ಅದು ಹಾಗೆ ಆಗುತ್ತೆ. ಈಗ ಪ್ರಶಾಂತ್ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಹೌದು, ಕೊಟ್ಟಿದ್ರೆ ಅವ್ರಿಗೆ ಕಂಪ್ಲೇಂಟ್ ಕೊಟ್ರೇನೆ ಅಲ್ವಾ ಒಬ್ಬರು FIR ಆಗೋದು. ಸೊ FIR ಆಗಿದೆ. ಈಗ ಜೊತೆಗೆ ನೀವಿದ್ದಂಥ ಟೈಮು ಮತ್ತೆ ನಿಮ್ಮ ಏರಿಯಾಗ ಯಾಕಾಯ್ತು ಏನೋ ಅನ್ನೋದು, ಅವರು ಇಲ್ಲೇ ಇರ್ತಾರ ಪ್ರಶಾಂತ್ ಅಥವಾ ಹೇಗೆ ಏನೋ? ಇಲ್ಲ, ಜೊತೆಗೆ ಇರಲಿಲ್ಲ ನಾವು. ಸುಮ್ಮನೆ ಏನೋ ಅಂದ್ಕೊಳ್ಳೋದು ಬೇಡ, ಜೊತೆಗೆ ಇರಲಿಲ್ಲ. ಇಟ್ ಈಸ್ ಇರೆಲಿವೆಂಟ್ ಬ್ರೋ. ಯಾಕೆಂದರೆ ನಮಗೂ ಏನು ಗೊತ್ತಿಲ್ಲದೆ, ಕಾಂಕ್ರೀಟಾಗಿ ಏನು ಗೊತ್ತಿಲ್ಲದೆ ನಾವು ಸುಮ್ಮನೆ ಏನೋ ಅಸ್ಯೂಮ್ ಮಾಡ್ಕೊಂಡು ಇನ್ನೇನೋ ಹೇಳೋದು, ಇದರಿಂದ ನಾವು ಪಬ್ಲಿಸಿಟಿ ತಗೊಳ್ಳೋದು ನನಗೇನೋ ಅನ್ನಿಸ್ತಾ ಇಲ್ಲ. ನಮಗೇನು ಗೊತ್ತಿಲ್ಲಪ್ಪ ಕಾಂಕ್ರೀಟಲ್ಲಿ. ನಮಗೆ ನಿಮಗೆ ಎಷ್ಟು ಗೊತ್ತಿರೋದು ಅಷ್ಟೇ ಆನೆಸ್ಟಿ ಗೊತ್ತು. ಅಂದರೆ ಈಗ ಈ ಏರಿಯಾದಲ್ಲೇ ಯಾಕಾಯ್ತು ಅನ್ನೋದು ಒಂದು ಪ್ರಶ್ನೆ ಸಹಜ ಇರುತ್ತೆ. ನಿಮ್ಮ ಮನೆ ಸಹಜ ನಿಮ್ಮ ಜೊತೆಗೆ ಹೌದು, ಬಟ್ ಈಗ ಅವ್ರು ಅಟ್ಯಾಕ್ ಮಾಡುವಂಥದ್ದು ಅಥವಾ ಬೇರೆ ಕಾರಣ ಆಗಿದೆ ಏನು ಒಬ್ಬೊಬ್ರಿಗೆ ಬೇರೆ ಬೇರೆ ಏರಿಯಾದಲ್ಲಿ ಏನಾರು ಆಗ್ಬೋದಿತ್ತು ಅಥವಾ ಅವರು ಇರುವಂಥ ಜಾಗಗಳಲ್ಲಿ ಏನಾರು ಆಗ್ಬೋದಿತ್ತು ಬೆಳವಣಿಗೆ ಈ ಏರಿಯಾದಲ್ಲಿ ಆಗಿಲ್ವಲ್ಲ ಅಂತ. ಇಲ್ಲ, ಮನೆಯಿಂದ ಹೋಗುವಾಗ ನಿಜ, ಬಟ್ ಇಲ್ಲಾಗಿಲ್ಲ. ಬಟ್ ಏನೇ ಆದ್ರೂ ಬಾಟಮ್ ಲೈನ್ ನಮ್ಮ ಹುಡುಗನೇ. ಸೊ ಅದಕ್ಕೆ ಏನು ಬೇಕೋ ಕಾನೂನು ರೀತಿಯಲ್ಲಿ ಅದೇನು ಬೇಕೋ ಅದು ತನಿಖೆ ನಡೆಯುತ್ತೆ. ಸೊ ಎಲ್ಲ ಗೊತ್ತಾಗತ್ತಲ್ಲ. FIR ಆದ್ಮೇಲೆ ಕಂಡು ಹಿಡಿದೇ ಹಿಡಿತಾರೆ, ಅವ್ರಿಗೂ ರೆಸ್ಪಾನ್ಸಿಬಿಲಿಟಿ.